ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದಲ್ಲಿ ತುಳಸಿ ವಿವಾಹವನ್ನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಸಹಿತವಾಗಿ ತುಳಸಿ ಹಬ್ಬದ ಪೂಜೆಯನ್ನ ನಾವು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಇವಾಗ ಈ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಈಗಾಗಲೇ ತುಳಸಿ ಹಬ್ಬವನ್ನು ನಾವು ಯಾವ ದಿನ ಮಾಡಬೇಕು, ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಕೋಬೋದು ಅಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಅವ್ರಿಗೋಸ್ಕರ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಬನ್ನಿ ಇವಾಗ ಮಂತ್ರ ಸಹಿತವಾಗಿ ನಾವು ತುಳಸಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಪೂಜೆ ಮಾಡುವಂಥ ತುಳಸಿ ಪಾಟ್ ಏನಿರುತ್ತೆ ಅದು ನೀವು ಮನೆ ಹೊರಗಡೆನೂ ಕೂಡ ಇಡ್ಬೋದು ಅಥವಾ ಮನೆ ಒಳಗಡೆನೂ ಕೂಡ ಇಡ್ಬೋದು. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ತುಳಸಿ ಹಬ್ಬವನ್ನು ಮಾಡ್ಕೋಬೋದು. ಏಕೆಂದರೆ ಇದು ತುಳಸಿ ದೇವಿಗೆ ಸಿಕ್ಕಿರುವಂಥ ವರ. ತುಳಸಿ ಗಿಡ ಅಂದ್ರೇ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪನೇ. ದೇವ್ರ ಮನೆಯಲ್ಲಿ ಯಾವಾಗಲೂ ಫೋಟೋ ಆಗಲಿ ಅಥವಾ ವಿಗ್ರಹಗಳೇ ಆಗಿರಲಿ, ಲಕ್ಷ್ಮೀ ನಾರಾಯಣನನ್ನ ಯಾವಾಗಲೂ ಜೊತೆಯಲ್ಲೇ ಇಡಬೇಕು. ಮನೆ ಒಳಗಡೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಹಂಗಾಗಿ ಮನೆ ಹೊರಗಡೆಯಿಂದ ಬರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅಂದರೆ ದುಷ್ಟ ಶಕ್ತಿಗಳನ್ನು ತಡೆಯೋ ಸಲುವಾಗಿ ತುಳಸಿ ಗಿಡವನ್ನು ಹೊರಗಡೆನೆ ಇಟ್ಬಿಟ್ಟು ನಾವು ಯಾವಾಗಲೂ ಪೂಜೆ ಮಾಡುವಂಥದ್ದು. ಮನೆ ಒಳಗಡೆ ಇಟ್ಟರೂ ಕೂಡ ಏನೂ ತಪ್ಪಿಲ್ಲ. ಅಂದರೆ ಈ ರೀತಿ ಹಬ್ಬದ ದಿನ ಪೂಜೆ ಮಾಡೋ ದಿನ ಮನೆ ಒಳಗಡೆನೂ ಕೂಡ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೋಬೋದು. ತುಳಸಿನ ನಾವು ಆ ಪರಮಾತ್ಮನಿಗೆ ಅರ್ಪಿಸ್ತೀವಿ. ತುಳಸಿ ದಳಗಳನ್ನು ನೈವೇದ್ಯಕ್ಕೂ ಬಳಸ್ತೀವಿ. ಈ ತುಳಸಿ ದಳ ಇಲ್ಲ ಅಂದರೆ ಆ ಭಗವಂತ ಸ್ವೀಕರಿಸೋದೇ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ತುಳಸಿ ಗಿಡನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೂ ಏನೂ ತಪ್ಪಿಲ್ಲ. ತುಂಬ ಜನ ಬೆಳ್ಳಿಯ ತುಳಸಿ ಗಿಡವನ್ನು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಕೂಡ ಪೂಜೆ ಮಾಡ್ತಾರೆ. ತುಳಸಿ ಸಸ್ಯದ ರೂಪದಲ್ಲಿ ಇರೋದ್ರಿಂದ ಗಾಳಿ ಬೆಳಕು ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಮನೆ ಹೊರಗಡೆ ಇರಬೇಕು ಅಂತ ಹೇಳಿ ನಾವು ಪೂಜೆ ಮಾಡುವಂಥದ್ದು. ಒಂದು ದಿನದ ಮಟ್ಟಿಗೆ ಮನೆ ಒಳಗಡೆನೂ ಕೂಡ ನಾವು ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಮೊದಲು ಹಿಂದಿನ ದಿನವೇ ನೀವು ತುಳಸಿ ಪಾಟ್ನ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ತಂದಿಟ್ಕೊಳ್ಳಿ. ತುಳಸಿ ಹಬ್ಬದ ದಿನ ಅಂದರೆ ಇದೇ ನವೆಂಬರ್ 2ನೇ ತಾರೀಕು ತುಳಸಿ ವಿವಾಹ, ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನಾದರೂ ವಸ್ತುಗಳನ್ನು ಮರ್ತಿದ್ರೂ ಕೂಡ ನೀವು ಭಾನುವಾರ ಬೆಳಗ್ಗೆ ಕೂಡ ತಗೋಬೋದು. ಭಾನುವಾರ ಸಂಜೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಪಾಟ್ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನೀವು ಸಿದ್ಧತೆನ ಮಾಡ್ಕೋಬೇಕು. ಮಣ್ಣಿನ ಪಾಟ್ಗಳನ್ನ ಇಟ್ಕೊಂಡಿದ್ರೆ ಅದಕ್ಕೆ ಸುಣ್ಣ ಎಲ್ಲ ಬಳದ್ಬಿಟ್ಟು ಕೆಮ್ಮಣ್ಣಿಂದ ರಂಗೋಲಿ ಹಾಕಬೇಕು. ರೆಡಿ ಮಾಡಿ ಈ ಥರ ಇಟ್ಕೋಬೇಕು. ಇಷ್ಟೆಲ್ಲ ಅಲಂಕಾರ ಯಾಕೆ ಮಾಡಬೇಕು ಅಂದರೆ ನಾವು ತುಳಸಿ ವಿವಾಹ ಮಾಡ್ತಾ ಇರೋದ್ರಿಂದ ತುಳಸಿಯನ್ನು ವಧುವಿನ ರೂಪದಲ್ಲಿ ಅಲಂಕಾರ ಮಾಡಬೇಕು. ಹಾಗಾಗಿ ತುಳಸಿ ಪಾಟ್ಗೆ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಕೂಡ ಬೇಕೇ ಬೇಕು. ಇದರ ಒಂದು ಕೊಂಬೆ ಎಲ್ಲ ಕಡೆ ಮಾರ್ತಾ ಇರ್ತಾರೆ, ತಂದಿಟ್ಕೊಳ್ಳಿ. ಇದರೊಳಗಡೆ ನೆಲ್ಲಿಕಾಯಿ ಕೂಡ ಇದ್ದೇ ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಕೂಡ ಇರುತ್ತೆ. ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ತುಳಸಿ ವಿವಾಹದಲ್ಲಿ ತುಳಸಿ ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ಕೊಂಬೆನ ತಂದ್ಬಿಟ್ಟು ತುಳಸಿ ಗಿಡದ ಜೊತೆಗೆ ಇಡಲೇಬೇಕು. ಹಾಗೇನೆ ಬೆಟ್ಟದ ನೆಲ್ಲಿಕಾಯಿ ದೀಪನೂ ಕೂಡ ಹಚ್ಚಿ ಆರತಿನ ಮಾಡಬೇಕು. ಅರಿಶಿಣದ ಕೊಂಬಿಗೆ 9 ಎಳೆ ಅರಿಶಿಣದ ದಾರವನ್ನು ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. 2 ಎಳೆ ಗೆಜ್ಜೆಯ ವಸ್ತ್ರ, ದೀಪಗಳು ಎಲ್ಲನೂ ಕೂಡ ರೆಡಿ ಮಾಡಿ ಅಲಂಕಾರ ಮಾಡ್ಕೋಬೇಕು. ಹಾಗೆಯೇ ತುಳಸಿ ಗಿಡದ ಜೊತೆಗೆ ಯಾವ ವಿಗ್ರಹವನ್ನು ಇಡಬೇಕು ಅಂತ ಅಂದರೆ ಕೃಷ್ಣ ಅಥವಾ ನಾರಾಯಣ, ಮತ್ತು ಕೆಲವರು ಮನೆಯಲ್ಲಿ ಅಂಬೆಗಾಲು ಕೃಷ್ಣ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಇಡ್ಬೋದಾ ಅಂತ ಅಂದರೆ ವಿವಾಹ ಮಾಡ್ತಾ ಇರೋದ್ರಿಂದ ಕೃಷ್ಣನ ಬಾಲರೂಪದ ವಿಗ್ರಹವನ್ನು ಇಡ್ಬೋದಾ ಅಂತ ಅಂದರೆ ನೀವು ಮನೆಯಲ್ಲಿ ಯಾವ ವಿಗ್ರಹ ಇಟ್ಕೊಂಡಿರ್ತೀರ ಖಂಡಿತ ಅದನ್ನು ಇಡ್ಬೋದು. ಎಲ್ಲ ಕೂಡ ವಿಷ್ಣುವಿನ ಅವತಾರನೇ. ಹಂಗಾಗಿ ನರಸಿಂಹಸ್ವಾಮಿ, ಕೃಷ್ಣ, ವಿಷ್ಣು, ಸತ್ಯನಾರಾಯಣ ಸ್ವಾಮಿ, ಅಂಬೆಗಾಲು ಕೃಷ್ಣ ಯಾವ ಮೂರ್ತಿ ಇರುತ್ತೋ ಅದನ್ನು ಇಡ್ಬೋದು. ಇಲ್ಲ ಅಂತ ಅನ್ನೋರು ಯೋಚನೆ ಮಾಡೋದು ಬೇಡ. ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಇಟ್ಟಿರ್ತೀರ, ಅದು ಕೂಡ ಸಾಕ್ಷಾತ್ ಭಗವಾನ್ ವಿಷ್ಣುವಿನೇ. ಹಾಗಾಗಿ ಬರೀ ಬೆಟ್ಟದ ನೆಲ್ಲಿಕಾಯಿ ಕೊಂಬೆನೂ ಕೂಡ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು. ಒಂದು ಮನೆ ಮೇಲೆ ಅದಕ್ಕೂ ಕೂಡ ನೀವು ಮುಂಚೆನೇ ಆ ಜಾಗವನ್ನು ಗೋಮೂತ್ರ ಅಥವಾ ಅರಿಶಿಣದ ನೀರಿನಿಂದ ಚೆನ್ನಾಗಿ ಒರೆಸ್ಕೊಳ್ಳಿ. ಅಲ್ಲಿ ಚೆಂದದ ಒಂದು ರಂಗೋಲಿನ ಹಾಕಬೇಕು.
ಒಂದು ಮಣೆಯನ್ನು ಇಡಬೇಕು. ಅದ್ರ ಮೇಲೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಬೇಕು. ಆ ನಂತರ ತುಳಸಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ನೀವು ಮನೆಯಲ್ಲಿ ಕೃಷ್ಣ ತುಳಸಿ ಅಥವಾ ರಾಮ ತುಳಸಿ ಯಾವುದು ನೀವು ಪೂಜೆ ಮಾಡ್ತಾ ಇದ್ದೀರೋ ಆ ಗಿಡಗಳನ್ನು ಇಡ್ಬೋದು. ಅದ್ರ ಜೊತೆಗೆ ಕೃಷ್ಣನ ವಿಗ್ರಹ ಯಾವುದಿರುತ್ತೋ ನಿಮ್ಮ ಮನೆಯಲ್ಲಿ ಅದರ ಜೊತೆಗೆ ಇಡಬೇಕು. ಇಲ್ಲ ಅಂತ ಅನ್ನೋರು ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು. ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ, ಸಜ್ಜಿಗೆ, ಹೋಳಿಗೆ ಅಥವಾ ಮದುವೆ ಊಟ ಥರನೇ ರುಚಿಯಾದಂತಹ ಅಡುಗೆನ ಕೂಡ ನೀವು ಮಾಡಿಬಿಟ್ಟು ನೈವೇದ್ಯಕ್ಕೆ ಬಡಿಸ್ಬೋದು. ಉಪವಾಸ ಇರಬೇಕಂತ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಹಿಂದಿನ ದಿನ ಏಕಾದಶಿ ಕೂಡ ಇರುತ್ತೆ. ತುಂಬ ಜನ ಈ ಏಕಾದಶಿನಲ್ಲೂ ಕೂಡ ಉಪವಾಸ ಇರ್ತಾರೆ. ಹಾಗಾಗಿ ಉಪವಾಸ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಹಾಲು, ಹಣ್ಣು, ತಾಂಬೂಲ ಎಲ್ಲನೂ ಕೂಡ ಜೋಡಿಸ್ಕೊಂಡು ಇಟ್ಕೋಬೇಕು. ನೀವು ಏನೆಲ್ಲ ಇಟ್ಟಿರ್ತೀರೋ, ಹಾಲು, ಹಣ್ಣು ಏನೆಲ್ಲ ನೈವೇದ್ಯ ಇಟ್ಟಿರ್ತೀರೋ ಅದನ್ನೆಲ್ಲದಕ್ಕೂ ನೀವು ಒಂದೊಂದು ತುಳಸಿ ದಳವನ್ನು ಹಾಕಬೇಕು. ತುಳಸಿಯ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆನೂ ಕೂಡ ಇಡಬೇಕು. ಎರಡಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. 2 ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಅರಿಶಿನದ ಕೊಂಬೆಗೆ 9 ಎಳೆ ದಾರವನ್ನು ಹಾಕಿಬಿಟ್ಟು ಒಂದು ಮಾಂಗಲ್ಯವನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಒಂದು ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. 2 ಅಥವಾ 5 ಬೆಟ್ಟದ ನೆಲ್ಲಿಕಾಯಿಂದ ದೀಪವನ್ನು ರೆಡಿ ಮಾಡಿಟ್ಕೊಳ್ಳಿ. ನಿಮಗೆ ಎಷ್ಟು ನೆಲ್ಲಿಕಾಯಿ ಸಿಗುತ್ತೋ ಅಷ್ಟು ದೀಪವನ್ನು ಹಚ್ಬೋದು. 2, 5, 9 ಹೀಗೆ ಎಷ್ಟು ಬೇಕಾದರೂ ನೀವು ದೀಪವನ್ನು ಹಚ್ಬೋದು. ಇನ್ನು ಒಂದು ತಟ್ಟೆನಲ್ಲಿ 12 ಅಥವಾ 16 ಬಗೆಯ ವಸ್ತುಗಳನ್ನು ಸೇರಿಸಿ ಇಡಬೇಕು. ಇದೆಲ್ಲ ಮದುವೆಗೆ ಹೆಣ್ಮಕ್ಳಿಗೆ ಅಂದರೆ ಮದುವೆ ಆಗೋ ಸಂದರ್ಭದಲ್ಲಿ, ಶಾಸ್ತ್ರಗಳು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಕೊಡ್ತಾರೆ. ಒಂದು ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಕನ್ನಡಿ, ಕಾಡಿಗೆ, ಬಾಚಣಿಗೆ ಅಂದರೆ ಅಲಂಕಾರಿಕ ವಸ್ತುಗಳನ್ನೆಲ್ಲನೂ ಕೂಡ ಅಂದರೆ ಸ್ಟಿಕ್ಕರ್ ಪ್ಯಾಕೆಟು, ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು, ಬಳೆ, ಹೇರ್ ಬ್ಯಾಂಡು, ಹೇರ್ ಪಿನ್ನು, ಕಾಲ್ಗೆಜ್ಜೆ, ಕಾಲುಂಗುರ, ಸರಗಳು ಈ ರೀತಿ ಒಟ್ಟು 12 ಅಲಂಕಾರಿಕ ವಸ್ತುಗಳು ಯಾವುದು ಬೇಕಾದರೂ ಆಗಿರ್ಬೋದು. ಆದರೆ ಎಲ್ಲನೂ ಕೂಡ ಹೊಸದೇ ಇರಬೇಕು. ಇದನ್ನು ಮಾತ್ರ ಮರಿಬೇಡಿ, ಹೊಸದನ್ನೇ ಇಡಬೇಕು. ಮತ್ತು ಆಮೇಲೆ ನೀವೇ ಇದನ್ನು ಉಪಯೋಗಿಸ್ಕೋಬೋದು. ಚಿಕ್ಕದೇ ಆದರೂ ಪರವಾಗಿಲ್ಲ, ಹೊಸದನ್ನೇ ತಂದಿಡಿ. ಇದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಪೂಜೆಗೆ ಇಡಬೇಕು. ಮನೆ ಒಳಗಡೆ ತುಳಸಿ ಗಿಡ ಇಟ್ಬಿಟ್ಟು ಪೂಜೆ ಮಾಡೋರು ಗಣಪತಿ ವಿಗ್ರಹವನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಇನ್ನು ಹೊರಗಡೆ ಇಟ್ಬಿಟ್ಟು ಪೂಜೆ ಮಾಡೋರು ಅರಿಶಿನದಿಂದ ಗಣಪತಿಯನ್ನು ಮಾಡಿಬಿಟ್ಟು ನೀವು ಪೂಜೆ ಮಾಡಬೇಕು. ಒಂದು ಗ್ಲಾಸ್ ಹಸಿ ಹಾಲನ್ನು ಇಡಲೇಬೇಕು. ಮತ್ತು ಇಷ್ಟೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡು ಆದಮೇಲೆ ಮೊದಲು ದೇವ್ರ ಮನೆಯಲ್ಲಿ ನೀವು ಲಕ್ಷ್ಮೀ ನಾರಾಯಣರನ್ನು ಮತ್ತು ಬೆಳ್ಳಿಯ ತುಳಸಿ ಇದನ್ನೆಲ್ಲ ಇಟ್ಕೊಂಡಿದ್ರೆ ಅಂದರೆ ವಿಗ್ರಹಗಳನ್ನು ನೀವು ಇಟ್ಕೊಂಡಿದ್ರೆ ಅವತ್ತಿನ ದಿನ ಅಭಿಷೇಕವನ್ನು ಮಾಡಲೇಬೇಕು. ಸಂಜೆ ರಾಹುಗಾಲ ಕಳೆದ ಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಸಿದ್ಧತೆಯೆಲ್ಲ ನೀವು ಮಾಡ್ಕೋಬೋದು, ಎಲ್ಲನೂ ಜೋಡಿಸ್ಕೊಂಡು ಇಟ್ಕೋಬೋದು. ರಾಹುಗಾಲ ಕಳೆದ ಮೇಲೆ ಅಂದರೆ 6 ಗಂಟೆಗೆ ನೀವು ದೇವರ ಮನೆ ದೀಪ ಹಚ್ಬಿಟ್ಟು ಪೂಜೆನ ಶುರು ಮಾಡ್ಕೋಬೋದು. ವಿಗ್ರಹ, ಗಣಪತಿ ಮತ್ತು ನೀವೇನಾದರೂ ಬೆಳ್ಳಿ ತುಳಸಿ ಗಿಡ ಏನಾದರೂ ಇಟ್ಕೊಂಡಿದ್ರೆ ಮನೆಯಲ್ಲಿ ಅದನ್ನು ಕೂಡ ಇಟ್ಕೊಂಡು ಅಭಿಷೇಕವನ್ನು ಮಾಡಬೇಕು. ಶುದ್ಧವಾದಂತಹ ಒಂದು ತಾಮ್ರದ ಚೆಮ್ಮಿನಲ್ಲಿ ನೀರನ್ನು ಇಟ್ಕೊಳ್ಳಿ ಅಥವಾ ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಳ್ಳಿ. ಒಂದು ಗ್ಲಾಸ್ನಲ್ಲಿ ಹಾಲು, ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೋಬೋದು ಅಥವಾ ಹಸಿ ಹಾಲಿನ ಅಭಿಷೇಕ ಕೂಡ ಮಾಡ್ಕೋಬೋದು. ಇನ್ನೊಂದು ಗ್ಲಾಸ್ನಲ್ಲಿ ಅರಿಶಿಣದ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇಟ್ಕೋಬೇಕು. ಇದಿಷ್ಟನ್ನು ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲು ಶುದ್ಧೋದಕ ಸ್ನಾನ, ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಬೇಕು. ಆ ನಂತರ ಅರಿಶಿಣದ ನೀರನ್ನು ಹಾಕಿಬಿಟ್ಟು ಅಭಿಷೇಕ ಮಾಡಬೇಕು. ನೀವು ಅಭಿಷೇಕ ಮಾಡುವಾಗ ಗಣಪತಿದು, ಲಕ್ಷ್ಮಿದು, ನಾರಾಯಣದು ಮತ್ತು ತುಳಸಿ ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಂಡು ಮನಸ್ಸಿನಲ್ಲೇ ಹೇಳ್ಕೊಂಡು ನೀವು ಅಭಿಷೇಕವನ್ನು ಮಾಡಬೇಕು. ಆನಂತರ ಅರಿಶಿಣದ ನೀರನ್ನು ಹಾಕ್ಬಿಟ್ಟು ಅಭಿಷೇಕ ಆದಮೇಲೆ ಒಂದು ಹೂವು ಅಥವಾ ತುಳಸಿ ದಳನ ಆ ದೇವ್ರ ಮುಂದೆ ಅಂದರೆ ವಿಗ್ರಹದ ಮುಂದೆ ಇಟ್ಬಿಟ್ಟು ಊದ್ಬತ್ತಿಯನ್ನು ಬೆಳಗಬೇಕು. ಗಂಟೆಯನ್ನು ಬಾರಿಸ್ತಾ ಊದ್ಬತ್ತಿಯನ್ನು ಬೆಳಗಬೇಕು. ಆನಂತರ ಆ ಅರಿಶಿಣದ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮದುವೆ ಆಗದೆ ಇರುವಂಥವ್ರು, ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿದ್ರು ಅವ್ರಿಗೂ ಕೂಡ ಆ ನೀರನ್ನು ಅವ್ರ ತಲೆ ಮೇಲೆ ಕೂಡ ಪ್ರೋಕ್ಷಣೆ ಮಾಡಿ. ಒಂದು ಹೂವಿನಿಂದ ಆ ನೀರನ್ನು ಹತ್ಕೊಂಡು ತಲೆ ಮೇಲೆ ಎಲ್ಲ ಪ್ರೋಕ್ಷಣೆ ಮಾಡಬೇಕು. ಆ ನಂತರ ಆ ಹಳದಿ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ಹಾಲಿನಿಂದ ಅಭಿಷೇಕ ಮಾಡಬೇಕು. ಆಗಲೂ ಕೂಡ ಅಷ್ಟೇ, ಅಭಿಷೇಕ ಆದಮೇಲೆ
ಒಂದು ಹೂವು ಅಥವಾ ತುಳಸಿ ದಳವನ್ನು ವಿಗ್ರಹಗಳ ಮುಂದೆ ಇಟ್ಬಿಟ್ಟು ಊದ್ಬತ್ತಿಯನ್ನು ಬೆಳಗಬೇಕು. ಗಂಟೆ ಬಾರಿಸ್ತಾ ಊದ್ಬತ್ತಿಯನ್ನು ಬೆಳಗಬೇಕು. ಆ ನಂತರ ಆ ಹಾಲನ್ನು ಕೂಡ ಸಪ್ರೇಟಾಗಿ ಒಂದು ಗ್ಲಾಸ್ನಲ್ಲಿ ತೆಗೆದಿಟ್ಟು ಶುದ್ಧವಾದ ನೀರಿನಿಂದ ಆ ವಿಗ್ರಹಗಳನ್ನೆಲ್ಲ ತೊಳೆದ್ಬಿಟ್ಟು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು. ನೀವು ಈ ವಿಗ್ರಹವನ್ನು ಯಾವ ರೀತಿ ಜೋಡಿಸ್ಕೊಂಡಿರ್ತೀರೋ ಆ ರೀತಿ ಜೋಡಿಸ್ಕೋಬೇಕು. ಇನ್ನು ಅಭಿಷೇಕ ಮಾಡುವಾಗ ನಾವು ದೇವ್ರ ದೀಪ ಹಚ್ಚಬೇಕಾ ಅಥವಾ ಅಭಿಷೇಕ ಎಲ್ಲ ಆದಮೇಲೆ ದೇವ್ರ ದೀಪ ಹಚ್ಚಬೇಕಾ? ಈ ಥರ ಕೆಲವರಿಗೆ ಪ್ರಶ್ನೆ ಇರುತ್ತೆ. ಯಾವಾಗಲೂ ಅಷ್ಟೇ ಮೊದಲು ನಾವು ದೇವ್ರ ದೀಪ ಹಚ್ಚಬೇಕು, ಆ ನಂತರನೇ ಅಭಿಷೇಕವನ್ನು ಮಾಡಬೇಕು. ಅಂದರೆ ಎಣ್ಣೆ ಹಾಕಿಬಿಟ್ಟು ಹಚ್ಚುವಂಥ ದೀಪ, ತುಪ್ಪದ ದೀಪ, ದೀಪಾರಾಧನೆ ಮಾಡುವಂಥ ದೀಪಗಳು, ಇದರಲ್ಲಿ ಎಣ್ಣೆ ಹಾಕಿ ಹಚ್ಚುವಂಥ ದೀಪಗಳನ್ನು ಮೊದಲು ದೀಪ ಹಚ್ಚಬೇಕು. ನೀವು ಪ್ರತಿದಿನ ಹಚ್ತಿರಲ್ಲ ಮಾಮೂಲಿ ದೀಪ, ಅದು ಕಾಮಾಕ್ಷಿ ದೀಪ, ಇದನ್ನೆಲ್ಲ ಫಸ್ಟು ನೀವು ಹಚ್ಚಿ ಆಮೇಲೆ ಅಭಿಷೇಕಗಳನ್ನೆಲ್ಲ ಶುರು ಮಾಡ್ಕೋಬೋದು. ನೀವು ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ತುಪ್ಪದ ದೀಪ ಮತ್ತು ನೀವು ದೀಪಾರಾಧನೆ ಮಾಡುವಂಥ ದೀಪಗಳನ್ನು ಆಮೇಲೆ ಹಚ್ಕೋಬೇಕು. ನೀವು ತುಳಸಿ ಗಿಡನ ಮನೆ ಹೊರಗಡೆ ಇಟ್ಟಿರ್ತೀರಾ ಅಥವಾ ಮನೆ ಒಳಗಡೆ ಇಟ್ಟಿರ್ತೀರಾ, ಹಬ್ಬದ ದಿನ ಅಲ್ಲೂ ಕೂಡ ಹೊಸ್ಲತ್ತಿರ ತುಳಸಿ ಮುಂದೆ ದೀಪಗಳನ್ನು ಹಚ್ಚಬೇಕು. ಆಮೇಲೆ ದೇವ್ರ ಮನೆಯಲ್ಲಿ ಮಾಮೂಲಿ ಹಚ್ಚುವಂಥ ದೀಪಗಳು ಅಂದರೆ ಕಾಮಾಕ್ಷಿ ದೀಪ ಇದನ್ನೆಲ್ಲ ಹಚ್ಚಿ ಆಮೇಲೆ ಅಭಿಷೇಕವನ್ನು ಶುರು ಮಾಡ್ಕೊಳ್ಳಿ. ಅಭಿಷೇಕ ಆದಮೇಲೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾದಮೇಲೆ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ಗಿಡದ ಮುಂದೆ 2 ವೀಳ್ಯದೆಲೆಯನ್ನು ಇಟ್ಬಿಟ್ಟು ಅಕ್ಷತೆ ಮತ್ತು ಗರಿಕೆಯನ್ನು ಹಾಕಿಬಿಟ್ಟು ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ವಿಗ್ರಹ ಇಟ್ಟಿದ್ರೆ ವಿಗ್ರಹನ ಇಡ್ಬೋದು, ಇಲ್ಲ ಅಂತ ಅಂದರೆ ಅರಿಶಿಣದಿಂದ ಗಣಪತಿಯನ್ನು ಮಾಡಿಕೊಂಡು 21 ಗರಿಕೆಯನ್ನು ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು. 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ತುಳಸಿ ಗಿಡನ ಯಾವ ಕಡೆಗೆ ಇಡಬೇಕು ಅಂತ ಅಂದರೆ ತುಳಸಿ ಗಿಡವನ್ನು ನೀವು ಈಶಾನ್ಯ ಮೂಲೆ ಈ ಜಾಗದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅದು ದೇವ ಮೂಲೆ ಇರುತ್ತೆ, ಅಲ್ಲಿ ಯಾವಾಗಲೂ ಶುದ್ಧವಾಗಿರಬೇಕು. ಹಾಗಾಗಿ ತುಳಸಿ ಗಿಡವನ್ನು ಅಲ್ಲಿ ಇಡ್ಬೋದು. ಕೆಲವರು ನೈಋತ್ಯ ಮತ್ತು ಆಗ್ನೇಯದಲ್ಲೂ ಕೂಡ ಇಡಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೆಗಳ ಹತ್ರ ಜಾಗ ಇದ್ದರೆ ಯಾವ ರೀತಿ ಇದೆ ಅಂದರೆ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ಲಿ ಗಿಡನ ಇಡ್ಬೋದು. ಈ ರೀತಿ ಪೂಜೆ ಮಾಡೋವಂಥ ದಿನ ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಪೂಜೆ ಮಾಡಬೇಕು. ಆ ದಿಕ್ಕನ್ನು ನೋಡ್ಕೊಳ್ಳಿ. ಪಶ್ಚಿಮಕ್ಕೂ ಕೂಡ ಮುಖ ಮಾಡಿಕೊಂಡು ನಿಂತು ಅಥವಾ ಕೂತ್ಕೊಂಡು ಪೂಜೆ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ನೀವು ಮಾಡೋ ಆಗಿಲ್ಲ. ಇದು 3 ನೀವು ನೋಡಿಕೊಂಡ್ರೆ ಸಾಕು. ಗಿಡನ ಯಾವ ಕಡೆಗೆ ಬೇಕಾದರೂ ಇಡ್ಬೋದು. ನಿಮ್ಮ ಮನೆಯ ಮೇನ್ ಡೋರ್ ಯಾವ ಕಡೆಗೆ ಇದೆ ಆ ಕಡೆಗೆ ಬಂದೋರ್ಗೆ ಎದುರುಗಡೆ ಕಾಣಿಸೋ ಥರ ಹಬ್ಬದ ದಿನ ಅಲಂಕಾರ ಚೆನ್ನಾಗಿ ಮಾಡಿರ್ತೀರ ಆ ರೀತಿ ಕೂಡ ಇಡ್ಬೋದು. ಈ ರೀತಿ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಆದರೆ ನೀವು ಉತ್ತರ ಅಥವಾ ಪೂರ್ವ ಕೊನೆಯ ಆಪ್ಷನ್ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ನೀವು ಪೂಜೆ ಮಾಡ್ಕೋಬೋದು. ಈಗ ನಾವು ಪೂರ್ವಾಭಿಮುಖ ಮಾಡಿ ತುಳಸಿ ಗಿಡವನ್ನು ಇಟ್ಟಾಗ ನಾವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡ್ಕೋಬೋದು. ಅಥವಾ ಎದುರುಗಡೆ ನಾವು ಕೂತ್ಕೊಂಡ್ರೆ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಕೂತಂಗೆ ಆಗುತ್ತೆ. ಅದಕ್ಕೋಸ್ಕರನೇ ಈ 3 ದಿಕ್ಕುಗಳಲ್ಲಿ ಮುಖ ಮಾಡಿ ಪೂಜೆ ಮಾಡ್ಕೋಬೋದು. ತುಳಸಿ ಗಿಡಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆನ ಇಟ್ಬಿಟ್ಟು 2ಕ್ಕೂ ಸೇರಿಸಿ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಆಮೇಲೆ ಆ ಕಡೆ ಈ ಕಡೆ ಬಾಳೆ ಕಂಬವನ್ನು ಇಡಬೇಕು. ನೀವು ಕೂಡ ಚೆನ್ನಾಗಿ ರೆಡಿ ಆಗಬೇಕು. ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಭಾನುವಾರದ ದಿನ ಯಥಾಶಕ್ತಿ ಈ ತುಳಸಿ ವಿವಾಹವನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಈ ಶುಭ ಕಾರ್ಯನ ಮಾಡೋ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಭಗವಂತ ಅಂತ ಕೇಳಿಕೊಂಡು ಪ್ರತಿ ವರ್ಷ ಹೀಗೆ ವಿಜೃಂಭಣೆಯಿಂದ ಕುಟುಂಬ ಸಮೇತರಾಗಿ ತುಳಸಿ ವಿವಾಹವನ್ನು ನಡೆಸುವಂಥ ಸೌಭಾಗ್ಯ ನಮಗೆ ಕೊಡುವಂತ ಕೇಳಿಕೊಂಡು ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಗಣೇಶನ ಮಂತ್ರ ಹೇಳ್ತಾ ಊದ್ಬತ್ತಿಯನ್ನು ಮೊದಲು ಬೆಳಗಬೇಕು. ಆನಂತರ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೊಳ್ಬೇಕು. ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ತಾ ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಸ್ವಲ್ಪ ಬಿಡಿ ಹೂನ ಇಟ್ಕೊಂಡು ತುಳಸಿ ಅಷ್ಟೋತ್ತರವನ್ನು ಹೇಳ್ಕೊಂಡು ತುಳಸಿ ಪೂಜೆನ ಮಾಡ್ಕೋಬೇಕು. ಆನಂತರ ನೀವು ನೈವೇದ್ಯವನ್ನು ಅರ್ಪಿಸ್ಬೇಕು. ನೀವೇನು ನೈವೇದ್ಯ ಮಾಡಿದ್ದೀರೋ ಅದನ್ನು ಅರ್ಪಿಸ್ಬೇಕು. ಒಂದು ಗ್ಲಾಸ್ನಲ್ಲಿ ಹಸಿ ಹಾಲನ್ನು ತಗೊಂಡು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು. ಸ್ವಲ್ಪ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ.
ಒಂದು ಸ್ವಲ್ಪ ಅಂದರೆ ಒಂದು 3 ಡ್ರಾಪ್ ಹಾಕಿದ್ರೂ ಸಾಕು. ಹಸಿ ಹಾಲನ್ನು ಹಾಕಿ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು, ಆರತಿ ಮಾಡಬೇಕು, ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಆದಷ್ಟು ನೀವು ಕೂಡ ದಂಪತಿ ಸಮೇತರಾಗಿ ಪೂಜೆ ಮಾಡಿ, ಇಲ್ಲ ಅಂದರೆ ತಾಯಿ ಮಕ್ಕಳು ಈ ರೀತಿ ಕುಟುಂಬ ಸಮೇತರಾಗಿ ಪೂಜೆ ಮಾಡ್ಬೋದು. ಕೊನೆಯಲ್ಲಿ ಆರತಿ ಮಾಡುವಾಗಲಾದರೂ ಕೂಡ ಎಲ್ಲರೂ ಒಟ್ಟಿಗೆ ಆರತಿನ ಮಾಡಿ, ಎಲ್ಲರ ಕೈಯಲ್ಲೂ ಅಕ್ಷತೆಯನ್ನು ಕೊಟ್ಬಿಟ್ಟು ಮಹಾಮಂಗಳಾರತಿ ಆದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 3, 5 ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಆನಂತರ ಅಕ್ಷತೆಯನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಇಲ್ಲಿಗೆ ಪೂಜೆ ಸಂಪೂರ್ಣವಾಗುತ್ತೆ. ಆಮೇಲೆ ಬೇಕಾದರೆ ನೀವು ಅಕ್ಕಪಕ್ಕ ಮನೆಯವ್ರನ್ನ ಕರೆದ್ಬಿಟ್ಟು ನೀವು ಅವ್ರಿಗೆ ತಾಂಬೂಲ ಕೊಡ್ಬೋದು. ಅವ್ರಿಗೂ ಕೂಡ ಅಕ್ಷತೆಯನ್ನು ಕೊಟ್ಬಿಟ್ಟು ತುಳಸಿ ಗಿಡಕ್ಕೆ ಅಕ್ಷತೆಯನ್ನು ಹಾಕಿಸ್ಬೇಕು. ನೀವು ಪ್ರಸಾದ ಮಾಡಿದರೆ ಅದನ್ನು ಕೂಡ ಕೊಟ್ಟು ಕಳಿಸ್ಬೋದು. ರಾತ್ರಿಗೆ ಕೆಂಪಾರತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕು. ಇದಿಷ್ಟು ಕೂಡ ಸರಳವಾದ ತುಳಸಿ ವಿವಾಹವನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ಮಂತ್ರ ಸಹಿತವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.